ನಾನು ಸ್ಟೇಜ್ ಅಂತ ಈ ಕಡೆಗೆ ಹಾಕಿ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ನಿಂತ್ಕೊಂಡು ಕೇಳಿದ್ರು. ಯಾಕೆಂದ್ರೆ ನನಗೆ ನಾನು ಮಧ್ಯ ನಿಂತ್ಕೊಳ್ಳೋಕ್ಕಿಂತ ಮುಂಚಿತವಾಗಲೇ ಯಾವಾಗಲೂ ಶ್ರೀಗಳ ಆಶೀರ್ವಾದಗಳು ಯಾವಾಗಲೂ ನನ್ನ ಮೇಲೆ ಇರಬೇಕು ಅನ್ನೋದು ನನಗೆ ನಂಬಿಕೆ. ನನಗೆ ಗುರು ಹಿರಿಯರು ಮತ್ತು ಧರ್ಮ ಏನಿದೆ, ಧರ್ಮ ಇದ್ದರೆ ನಾವೆಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಅದರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಹೋಗ್ಕೊಂಡು ಬಂದಿದ್ದೇನೆ. ಬೇಕಾದಷ್ಟು ಜನ ವಿವಿಧ ರೀತಿ ಟೀಕೆ ಮಾಡ್ತಾರೆ, ಏನಿದು ಮತ್ತೊಂದು ಅಂತೇಳಿ. ನಾನು ಹೇಳ್ತಲ್ಲ, ನಮ್ಮ ತಂದೆ ತಾಯಿ ನನಗೆ ಅರ್ಕೆ ಮಾಡಿಕೊಂಡು ಶಿವಾದ ಮೂರ್ತಿ ಬೆಟ್ಟಕ್ಕೆ ಅಲ್ಲಿ ಹೋಗಿ, ಶಿವಾದ ಮೂರ್ತಿ ಅಂತ ನಮ್ಮ ಒಂದು ದೊಡ್ಡ ಒಂದು ಬೆಟ್ಟ ಇದೆ, ಅಲ್ಲಿ ಶಿವನಿಗೆ ಪ್ರಾರ್ಥನೆ ಮಾಡಿಕೊಂಡು ಶಿವಕುಮಾರ್ ಅಂತ ಹೆಸರು ಕೊಟ್ಟು ಕಾಲೇಜಿಗೆ ಹೋಗ್ಬೇಕು ಕೂಡ ಹೈದರಾಬಾದ್ ಕರ್ನಾಟಕ ವಿದ್ಯಾಸಂಸ್ಥೆಯಲ್ಲಿ PUC ಓದಿದೆ. ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಡಿಗ್ರಿ ಗಂಗಾಧರ ಸ್ಥಾಪನೆ ಮಾಡೋಂಥ ರೇಣುಕಾಚಾರ್ಯ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದೆ. ಹಂಗೆ ನನಗೂ ಈ ಸಮಾಜಕ್ಕೆ ಒಂದು ದೊಡ್ಡ ಸಂಬಂಧ, ಬಾಂಧವ್ಯ, ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾನು ಹೋಗ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ. ಕೆಲವರೆಲ್ಲ ನಾನು ಪ್ರಮಾಣ ವಚನ ತೆಗೆದುಕೊಂಡಾಗ ನಾನು ತೆಗೆದುಕೊಂಡಂಥ ಶ್ರೀಗಳ ಹೆಸರು ನೋಡಿ ಬೇಕಾದಷ್ಟು ಚರ್ಚೆ ಆಯಿತು. ದೊಡ್ಡ ದೊಡ್ಡ ಗಣ್ಯರೆಲ್ಲ ನನ್ನನ್ನು ವಿವಿಧ ರೀತಿ ಕೇಳಿದ್ರು. ನಾನು ಅವ್ರ ಹೆಸರುಗಳಲ್ಲೇ ಹೇಳೋದು ಬೇಡ, ಅದು ನಮ್ಮ ನಂಬಿಕೆ ಅಂತ ಹೇಳಿದೆ. ಏಕೆಂದರೆ ನಾವೆಲ್ಲ ಎಷ್ಟೇ ನಾನು ಕೂಡ ನಾವು ನಮ್ಮದಂಥ ಆರಾಧ್ಯ ದೈವ, ನಂಬಿಕೆ, ನಮ್ಗೆ ಯಾರು ಮಾರ್ಗದರ್ಶನ ಕೊಡ್ತಾರೆ, ಯಾರು ಗೋರಿ ತೋರಿಸ್ತಾರೆ, ಎಲ್ಲ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಳ್ತಾರೆ, ಅದು ನನಗೆ ಗೊತ್ತು, ಯಡಿಯೂರಪ್ಪನವ್ರಿಗೆ ಗೊತ್ತು, ಸೋಮಣ್ಣವ್ರಿಗೆ ಗೊತ್ತೇ ಹೊರತು ಬೇರೆಯವ್ರಿಗೆ ಅದು ಎಲ್ಲ ಗೊತ್ತಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಈಗಿರುವಂಥ ನಮ್ಮ ಶ್ರೀಗಳು, ಕಿರಿಯ ಶ್ರೀಗಳು ಏನು ಅವರು ನಮಗೆ ಬಿಟ್ಟು ಹೋಗಿದ್ದಾರೆ, ಅವರ ಕೈಯನ್ನು ಬಲಪಡಿಸ್ಬೇಕಾದ್ದು ನನ್ನ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಅವ್ರನ್ನ ಉಳಿಸ್ಕೊಂಡು ಹಿರಿಯ ಶ್ರೀಗಳು ಯಾವ ರೀತಿ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು, ಆ ರೀತಿ ಅವರೆಲ್ಲರೂ ಕೂಡ ಮಠಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.